ಗುಡ್ ಮಾರ್ನಿಂಗ್. 6 in the morning. 5:30 ಎದ್ದೇನಿ, ಜಾಗ ಮಾಡ್ಕೊಂಡು ರೆಡಿ ಆಗೀನಿ. ಹೋಗ್ಬೇಕು ಈಗ ಹರಿದ್ವಾರಿಗೆ. ಬ್ಯಾಗ್ ಅಂತೂ ಇಟ್ಟೆ ನಂದು. ಮ್ಯಾಲಿಂದ ನಮ್ಮ ಮಾಮಾರದು ಎಲ್ಲರೂ ಕೆಳಗಿಳಿದು ಬಂದ್ರೆ ಹೋಗಬೇಕು. ಕಾರ್ ರೆಡಿ ಐತಿ, ರಾತ್ರಿ ಒರೆಸಿಟ್ಕೊಂಡಿದ್ದೆ. ಥಂಡಿ ಭಾಳ ಐತಪ್ಪ. ಅದರೊಳಗೆ ಮತ್ತು ಹಾಸ್ಟೆಲ್ಸ್ ಬೇರೆ. ಐ ಆಮ್ ಗೋನ್ ಡೈ ಇನ್ ಕೇದಾರ್ನಾಥ್. ನನಗದು ಫಿಕ್ಸ್ ಆಗಿಬಿಡ್ತು. ಚಹಾ ಕುಡಿಬೇಕಂದ್ರೆ ಇವ ಹೋಟೆಲ್ ಇನ್ನೂ ತೆಗೆದಿಲ್ಲ. ಮುಂದಿನವ ಪಾಪ ಅವ್ನ ಪ್ರಾಬ್ಲಮ್ ಅಲ್ಲ. ಅವ ಎಷ್ಟಕ್ಕೆ ತೆಗಿತಾನೋ ಏನೋ. ನಾವು ಜಲ್ದಿ ಎದ್ದು ಬಿಟ್ಟೇಗತ್ತೆ. ಲೆಟ್ಸ್ ಗೋ. ಟೈಮ್ ಆಗ್ತೈತೆ. ಚಲೋ, ಎಲ್ಲರೂ ಹೋಗ್ಯಾರ. ಐ ವಿಲ್ ಓನ್ಲಿ ಹ್ಯಾವ್ ಟು ಡ್ರೈವ್ ದಿ ಕಾರ್ ನಾವು. ಘಾಟ್ ಸೆಕ್ಷನ್ ಐತಲ್ಲ, ನಾನು ಹೊಡಿಬೇಕು. ಜಾಕೆಟ್ ಹಾಕೊಂಡು ಹೇಳಕ್ಕೆ ಬರೋಂಗಿಲ್ಲ, ಥಂಡಿ ಐತಿ. ಲೆಟ್ಸ್ ಗೋ. ಹರಿದ್ವಾರ 4 hours 30 minutes ಐತಿ. 140 kilometers. ವಿಲ್ ಸಿ. 6 ಆಗೈತಿ. ಎಷ್ಟು ಗಂಟೆಗೆ ರೀಚ್ ಆಗ್ತೇವೆ ನಾವು. ಲೆಟ್ಸ್ ಗೋ. ಅಂತೂ ಇಂತೂ ಒಂದು ಹೋಟೆಲ್ ಸಿಕ್ಕೈತಿ. ಅದು ಭಾಳ ತನ ಆದಮೇಲೆ ಟೈಮ್ ಎಷ್ಟಾಗೈತೆ ನಮ್ಗೆ ಗೊತ್ತಿಲ್ಲ. ಕಂಟಿನ್ಯೂ ಗಾಡಿ ಅಂತೂ ಹೊಡೆದೇನೆ. ಫಸ್ಟ್ ಬ್ರೇಕ್ ಆಫ್ ದಿ ಡೇ. ಲೆಟ್ಸ್ ಗೋ. ನಾಷ್ಟ ಮಾಡೋ ಮೊದಲು ಚಹಾ ಕುಡಿನಪ್ಪ. ಬೆಳಗ್ಗೆಯಿಂದ ಚಹಾ ಕುಡಿದಿಲ್ಲ, ಒಂಥರ ಆಗತ್ತೆ. ಫ್ಲಶ್ ಹೊಡ್ಯಾತಾನೆ. ಡನ್ ವಿತ್ ಬ್ರೇಕ್ಫಾಸ್ಟ್. ಲೆಟ್ಸ್ ಗೋ. 1 ತಾಸು ಹೋತಪ್ಪ ಇಲ್ಲೇ. ವರ್ಸ್ಟ್ ಬ್ರೇಕ್ಫಾಸ್ಟ್. This is the sign ನಾವು ಪರ್ಫೆಕ್ಟ್ ಡ್ರೈವರ್ ಅದೇನಂತ. ವಾಟ್ ಸೇ? I know. Shift. ಸ್ವಲ್ಪ ಹಂಗೆ ಶಿಫ್ಟ್ ಆಗಿದ್ದೇನೆ, ವಿಡಿಯೋ ಮಾಡ್ಬೋದು. ಅಂಕಲ್ ಶಿಫ್ಟ್ ಯಾಕೆ ಮಾಡಿದ್ರಿ? ಏನಾತ್ರಿ? 4-5 ತಾಸು ಆತ್ರಿ. ಈಗ 3 ತಾಸು ಆತ್ರಿ. ಜೋರ್ ಹೊಡೆದೇನ್ರಿ? ರ್ಯಾಶ್ ಹೊಡೆದೆ? ಹಾಂ, ಹಂಗ್ರೆ ಹಿಂದ್ಕೊಂದು ಬ್ಯಾಸರ್ ಬರ ಅಂತಂತವ್ರಿ. ನೀನು ನೋಡಿದ್ರೆ ಬೇರೆ ಹೇಳ ಅಂತ ರೀಸನ್. ನಾ ಜೋರ್ ಹೊಡೆ ಅಂತೇನೆ, ಅದಕ್ಕೆ ಹಿಂದ್ ಕುಂದ್ರಿಸಿರ ಮಾತಾಡ್ರಿ. ಆ ಜೋರ್ ಹೊಡೆಯಂಗಿಲ್ಲ, ಐ ಮೀನ್ ರ್ಯಾಶ್ ಹೊಡೆಯಂಗಿಲ್ಲ. ಮುಕ್ಕೊಂಡಿದ್ರು ಅವ್ರು ಇಷ್ಟೊತ್ತ ಎಂತ ಚಂದ. ನನಗೆ ನಾಪಿಸ್ಕೊಂತೇನೆ. ಸೆಲ್ಫ್ ಅಬ್ಸೆಸ್ಡ್. ಎವ್ರಿಬಡಿ ಈಸ್ ಪೇಸ್ಡ್ ಆಫ್. ಏನೋ ಅಂತಾರಲ್ಲ ಅದಕ್ಕೆ, ಖೇಯಾಸ್. ಕಾರ್ ಒಳಗೆ ಖೇಯಾಸ್. ರೀಚ್ಡ್ ಹರಿದ್ವಾರ. ಇವಾಗ ಗಂಗಾ ಸ್ನಾನ ಮಾಡೋಕೆ ಹೋಗೋಣ ಬಾ. ಬೇಜಾರಾಗ್ಬೇಡ. ಎಲ್ಲರೂ ಸೇರಿ ಪಾಪ ಸೋನಿಗೆ ಬೈದ್ರೆ ಬೇಜಾರಾಗ್ತದೆ. ಹೋಗಿ ಗಂಗಾ ಸ್ನಾನ ಮಾಡೋಣ. ಎಲ್ಲ ಪಾಪ ಹೋಗ್ಬಿಡ್ತಾವೆ. ಅಲ್ಲ, ನಾನು ಗಂಗಾ ಸ್ನಾನ ಮಾಡಲ್ಲ. ಯಾಕೆ ಹೇಳ? ನಾವು ಮಾಡಿದ ಪಾಪ ಗಂಗಾ ಇದ್ರೊಳಗೆ ಇಳಿದು ಅಂತಿಕೋ. ರೆನೋವೇಷನ್ ಮಾಡ್ಬೇಕಾಗ್ತೈತಿ ಗಂಗಾ ನದಿನ. ಸೊ ಹಂಗಾಗಿ ನಾ ಏನು ಇಳಂಗಿಲ್ಲ. ಮಾಡೋರು ಮಾಡಲಿ, ಏನು ಅಬ್ಜೆಕ್ಷನ್ ಇಲ್ಲ. ಬಾ. ಹೋಗೋ ಸಂಪತ್ತ. ಪಾಪ ತೊಳ್ಕೋರಿ ಒಪ್ಪ. ಸೊ ನಿನ್ನ ಯಾವ ಪಾಪ ಇಲ್ಲಂತಿ? ಜಗ್ಗದವ ನಿಂಗೆ ಬರ್ತಿಲ್ಲ ಅಷ್ಟೆ. ನನ್ನ ಅಂತೂ ಜಗ್ಗದವ. ಬಟ್ ಅದ್ರೊಳಗೆ ಹೋದೆ ಅಂದ್ರೆ ಇಲ್ಲಿ ಇದ್ದವರೆಲ್ಲ ಮತ್ತೊಳ್ಳೆ ಪಸ್ ಪಾಪ ಆಗ್ಬಿಡ್ತೈತೆ. ಸೊ ಹಂಗಾಗಿ ನಾವು ಇಳಿಯಂಗಿಲ್ಲ. ನನ್ನ ಪಾಪಲ್ಲಿ ಉಳ್ಕಿದ್ದವ್ರಿಗೆ ಮತ್ತೆ ಪಾಪ ಹತ್ತಬಾರ್ದು. ವಾಟ್ಸೇ ಭಾಳ ಐತೆ ಪಾಪ. ನಾನು ಪಾಪದ್ರೊಳಗೆ ಮುಳುಗಿ ಎದ್ದು ಬಿಟ್ಟೆ. ನಮ್ಮ ಪಾಪದ ಕೊಡ ಮುಳುಗಿ ತುಂಬಿ ತುಳುಕಾಗತ್ತೆ ಬಿಟ್ಟೈತಿ. ಸೊ ಅಷ್ಟೇ. ಹಿಂಗೆ ಮಾಡಿ ಮಾಡ್ಬೇಕು. ಏನು ಪಾಪ?
ನನ್ನೆಲ್ಲ ಪಾಪಗಳಾಗ ಕಾರಣನೇ ದಿಸ್ ಮೈ ಬ್ರದರ್. ನೀ ಮಾಡಿ ನನ್ನ ಮ್ಯಾಗೆ ಹಾಕ್ತಿ. ಇವರೆಲ್ಲ ಪಾಪ ತೊಳ್ಕೊಂಡ್ರೆ ಅನ್ಕೊಂತೆ ಹೆಂಗೆ ತೊಳೆದಿರೋ ಗೊತ್ತಪ್ಪ. ನೀನು ಇನ್ನೊಂದು 5 ನಿಮಿಷ ಬಂದ್ರೆ ನಂದಂತರೂ ಒಂದು ಇಡೀ ದಿವ್ಸ ಮಕ್ಕೊಂಡ್ರು ಏನು ಏನು ಸ್ವಚ್ಛ ಆಗಲ್ಲ ಪಾಪಗಳು. ಕರೆಗೂ ನಾ ಮಾಡಿಲ್ಲ ಬಿಡ್ಲೆ ಪಾಪ ಏನು ನನ್ನ ಪಾಪ ಇವಳು ಏನಿಲ್ಲ. ಇಂಥವೆಲ್ಲ ಹಾಕಕ್ಕೆ ಬರಂಗಿಲ್ಲ, ಮಾತಾಡಬೇಡ್ಲಿ ಅವನ್ನೆಲ್ಲ. ಏಯ್ ಎಲ್ಲ ಕಡೆ ಚಸ್ಮಾ ಅಂತ ಪಾಪ ತಳ್ಕೊಳತ್ತೀನಿ, ಚಂದ ತಳ್ಕೊಳ್ ಸುಮ್ಮನೆ. ಪಾಪ ದುಲ್ನೆ ಜಾತಾ ಹೂँ ನಯಾ ಪಾಪ ಬನ್ ಜಾತಾ है ಹಂಗ ಬಿಡ್ತದ ನೋಡೋಣ. ಅಭಿ ಬ್ಲ್ಯಾಕ್ ಆತ್ ನೀರು ಮುಗಿದು ಪಾಪ ಇಷ್ಟ ನಾನು ಮಾಡಿಲ್ಲ ಇಷ್ಟ ಲೈಟ್ ಆಗದಾವ. ಬೇರೆದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಈಗ ನನ್ನ ಪಾಪಗಳೆಲ್ಲ ಅವ್ರ ಏನಂತಾರ ಅವ್ರಿಗಿದೆ ಹತ್ಕೊಳಕ್ಕೆ ಏನಂತಾರ ಅವ್ರಿಗೆ ಹತ್ಕೊಳತ್ತವ ಅದೇನೋ ಅಂತಾರಲ್ಲಿ ಓಡೋದಕ್ಕೆ ಗೊತ್ತಿಲ್ಲ. ಅಂಚಿಗೆ ಮಾತೊಂದು ಮರಿತೀನಿ. ನನ್ನ ಜೊತೆ ನೀವು ಒಂದ್ಸಲ ಮುಣಿಗೆದ್ದು ಬಿಡ್ರಿ. ಬಿಸಿಲಿಗೆ ಶೇಖ್ ಅಬ್ದುಲ್ಲಾ ಅಗೇನ್ಸ್ ಶೇಖ್ ಅಬ್ದುಲ್ಲಾ. ಗಂಗಾ ಸ್ನಾನ ಆಯ್ತು. ಫ್ರೂಟ್ಸ್ ತೊಗೊಳಕತ್ತಿದ್ರೆ ಅಲ್ಲಿ ಒಂದು ಸ್ವಲ್ಪ ಲೋಕಲ್ ವೆಂಡರ್ಸ್ ಆಗಲಿ ಮತ್ತು ಅಲ್ಲಿ ಆಜು ಬಾಜು ಹಿಂಗೆ ಡೊನೇಷನ್ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ ಬಂದವರು ಒಂದು ಸ್ವಲ್ಪ ಭಾಳ ಸೊಕ್ಕಿಲ್ಲ ಮಾತಾಡಂತಾರೆ. ಧಮ್ಕಿ ಒಂಥರ ಕೈ ಮುಟ್ಟು ಮಾತಾಡೋದು, ಮೈ ಟಚ್ ಮಾಡಿ ಮಾತಾಡೋದು. ಒಂದು ಸ್ವಲ್ಪ ಇವು ಲೋಕಲ್ ವೆಂಡರ್ಸು ಫ್ರೂಟ್ ಮತ್ತು ತೊಗೊಳಕತ್ತೆ ಅಂತಂದ್ರೆ ಟೇಸ್ಟ್ ಮಾಡಿ ತೊಗೊಂತದಲ್ಲ. ಕಾಯೇ ಜಾರೆ ಅನ್ನಾಗತ್ತಾನವ. ನಮಗೆ ಒಳ್ಳೆ ಬಸ್ ಬೈತೇವೆ ಅಂತಂದ್ರೆ ಇವ್ರು ಬೈಯಾಕೆ ಬಿಡ ಅಂತಿಲ್ಲ ಮನೆಗಿನವ್ರು. ಅವ್ರು ಅಂದಿದ್ದು ನಮಗೆ ಕೇಳಿಸ್ಕೊಂಡು ಇರೋಕ್ಕಾಗಂತಿಲ್ಲ. ಏನರ ಮಾಡ್ಕೊಳ್ಳಿ, ಅನ್ನೋರು ಅವ್ರು ಅದಾರ ಅವ್ರು ಅನ್ನಕತ್ತಾರ, ಇವ್ರು ತಡ್ಕೊಳಕತ್ತಾರ. ಅವ್ರಿಗೆ ಬಿಡಲಿ, ನಮಗೆ ಎದಕ್ಕಪ್ಪ. ಮತ್ತು ನಾವು ಅವ್ರಿಗೇನು ಅನ್ಬೇಕು, ನಮಗೆ ಅನ್ನೋಕ್ಕೂ ಬಿಡೋಂಗಿಲ್ಲ, ಮಾತಾಡೋಕ್ಕೂ ಬಿಡೋಂಗಿಲ್ಲ. ನಮಗೆ ಅವ್ರು ಅಂದಿದ್ದು ಅನ್ನಿಸ್ಕೊಂಡು ನೋಡ್ಕೊಂಡು ಸುಮ್ಕೊಂಡ್ರಕ್ಕಾಗಿಲ್ಲ. ಅನ್ನೋರು ಅವ್ರು ಅದಾರ, ತಡ್ಕೊಳ್ಳೋರು ಇವ್ರು ಗಟ್ಟೆ ಅದಾರ. ನಮಗೆ ಎದಕ್ಕೆ ಬೇಕು, ನಾವು ಕಾರ್ ಕಡೆ ಹೋಗೋಣ ಅಂತ. ಈಗ ನೆಕ್ಸ್ಟ್ ಇಲ್ಲೇ ಇನ್ನೊಂದು ಯಾವುದೋ ಟೆಂಪಲ್ ಐತಿ, ಅದು ನೋಡಿದ್ವಿ. ಇಲ್ಲ ಅಂತಂದ್ರೆ ನಂಗೆ ಬೇಬಿ ಎಲಿಫೆಂಟ್ ನೋಡೋ ಆಸೆ ಐತಿ. ಇಲ್ಲೊಂದೇನೋ ಝೂ ಟೈಪ್ ಐತಿ, ನೋಡಿಟ್ಟೈತಿ. ಅಲ್ಲಿ ಕರ್ಕೊಂಡು ಹೋದ್ರೆ ಹೋಗೋಣ, ಇಲ್ಲ ಅಂತಂದ್ರೆ ಅದು ಕ್ಯಾನ್ಸಲ್. ರಿಷಿಕೇಶಿಗೆ ಹೋಗೋಣಂತ ನೋಡೋ ಆಸೆ ಐತಿ. ನೋಡೋಣ ಕರ್ಕೊಂಡು ಹೋದ್ರೆ ಹಂಗೆ, ಇಲ್ಲ ಅಂದ್ರೆ ಇಲ್ಲ. ಹೊಸದಾಗಿ ಇಂಡಿಯನ್ ಫ್ಯಾಮಿಲಿ ಊಟ ಮಾಡೋಂಬರಿ ಊಟ ಚಲೋ ಬೈ. ನಂದು ಹಂಗಾಗತ್ತಿತ್ತು ಕ್ಯಾಮ್ರಾ. ಲೆಟ್ಸ್ ಗೋ. ಊಟ ಆಗೈತಿ. ಹರಿದ್ವಾರ ಒಳಗೆ ಗಂಗಾ ನದಿ ಒಳಗೆ ಇಳಿದೊಂದು ಬಿಟ್ಟು ಬೇರೆ ಏನಾಗಲಿಲ್ಲ. ಆ್ಯಕ್ಚುಲಿ ಎಲಿಫೆಂಟ್ ಪಾರ್ಕ್ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ದಟ್ಸ್ ನಾಟ್ ಎಲಿಫೆಂಟ್ ಪಾರ್ಕ್, ದಟ್ ವಾಸ್ ಸಫಾರಿ. ಸೊ ಸಫಾರಿ ಹೋಗೋದು ಯೂಸ್ ಇಲ್ಲ ಅನ್ನಿಸ್ತು. ಊಟ ಮಾಡ್ಕೊಂಡಿವಿ. ನಾವು ವಿ ಆರ್ ಲಿವಿಂಗ್ ಟು ರಿಷಿಕೇಶ್ ಹೋಗಿ ಏನೇನು ನೋಡೋದಾಕೈತೆ ನೋಡೋಣ. ಯಪ್ಪ, ಎಲ್ಲರ ಒಂದು ಕಟಿಂಗ್ ಅಂಗಡಿ ಸಿಕ್ತಮ್ಮಲ್ಲಿ ಕಟಿಂಗ್ ಮಾಡಿಸ್ಕೋಬೇಕಾಗತ್ತೆ ಮರೆ ಅಸ್ಸೈ. ಲೆಟ್ಸ್ ಗೋ. ಬ್ಯಾಕ್ ಟು ಮೈ ಫೇವ್ರೆಟ್ ಸೀಟ್, ಡ್ರೈವಿಂಗ್ ಸೀಟ್. ರಿಷಿಕೇಶ್ ಭಾಳ ಇಲ್ಲಪ್ಪ, 22 ಕಿಲೋಮೀಟರ್ಸ್ ಅಷ್ಟೇ ಐತಿ. ಅಂದರೆ ಒಂದು ಹಾಫ್ ಆನ್ ಅವರ್ ಮ್ಯಾಕ್ಸ್ ಅಂದ್ರೆ ಒಂದು 40 ಮಿನಿಟ್ಸ್ ತೊಗೋಬೋದು. ರಿಷಿಕೇಶ್ ಹೋಗಿ ಚಲೋ ರೂಮ್ ನೋಡಿ ಸ್ಟೇ ಮಾಡೋದು. ಸಾಯಂಕಾಲ ಎದ್ದು ರಾಮ್ ಜುಲಾ ಇವೆಲ್ಲ ಹೋಗೋದು. ವಿಲ್ ಸಿ. ಎಕ್ಸೈಟೆಡ್, ನಾಟ್ ರಿಯಲಿ ಎಕ್ಸೈಟೆಡ್. ಐ ಆಮ್ ಎಕ್ಸೈಟೆಡ್ ಫಾರ್ ಕೇದಾರ್ನಾಥ್. ನಂಗೆ ಕೇದಾರ್ನಾಥ್ ಎಷ್ಟು ಜಲ್ದಿ ರೀಚ್ ಆಗ್ತೇವೆ ಅಷ್ಟು ನನಗೆ ಖುಷಿ. ನನಗೆ ಇವೆಲ್ಲ ಚಲೋ ಅದಾವ ಪ್ಲೇಸ್, ಇಲ್ಲ ಅಂತ ಹೇಳಂತಿಲ್ಲ. ಮತ್ತು ಈ ಪ್ಲೇಸ್ ಲೈಕ್ ಮಾಡೋರು ಯಾರು ಅಫೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಇವು ಪ್ಲೇಸ್ ಚಲೋ ಅದಾವ, ಬಟ್ ಸ್ಟಿಲ್ ನನಗೆ ಕೇದಾರ್ನಾಥ್ ಹೋಗಿ ರೀಚ್ ಆಗೋದು ಜಲ್ದಿ ಐತಿ. ನಂಗೆ ಇವನ್ನೆಲ್ಲ ವಾಪಸ್ ಬರೋದು ಮುಂದೆ ನೋಡಿಕೊಂಡ್ರು ನಂಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಇವನು ದೊಡ್ಡವ್ರ ಜೊತೆ ಬಂದೇವಿ ಅಂತಂದ್ರೆ ತಿಳಿತಲ್ಲ, ಹಂಗಾಗ್ತೈತಿ. ಫ್ರೆಂಡ್ಸ್ ಜೊತೆ ಅದು ಬಂದಿದ್ವಿ ಅಂತಂದ್ರೆ ನಂದ ರಾಜ್ಯ, ನಾನು ಹೇಳಿದ್ದೆಲ್ಲ. ಫ್ರೆಂಡ್ಸು ಕಾಂಪ್ರಮೈಸ್ ಆಗ್ತಾರೆ, ಕಸಿನ್ಸು ಆಗ್ತಾರೆ. ಬಟ್ ಈಗ ದೊಡ್ಡವರು ಒಬ್ರು ಅದಾರಲ್ಲ, ಅವ್ರ ಮಾತು ಕೇಳ್ಬೇಕಾಕೈತಿ. ಚಲೋ, ಅವ್ರು ಊಟ ಮಾಡೋದು ಮುಗಿಸ್ಕೊಲಿ, ಮುಗಿದಿಂದ ಹೋಗು ಅಂತ. ರಿಷಿಕೇಶ್ ಹಾಫ್ ಆನ್ ಅವರ್, ಈಗ 3:13 ಆಗೈತಿ. ನನ್ನ ಅಂದಾಜಲೆ 4 ಗಂಟೆ ಅದು ರೀಚ್ ಆಗ್ಬೋದು ನಾವು ರಿಷಿಕೇಶ್. ಹೋಗಿ ಒಂದು ಚಲೋ ರೂಮು ಮಾಡಿ ಚೇಂಜ್ ಅದು ಮಾಡಿ ಅಡ್ಡಾಡಕ್ಕೆ ಹೋಗುವ.
ಫ್ರೀ ಕಾರ್ ವಾಶ್. ಮತ್ತೆ ಧೂಳು ಹಾಕಿದ್ ಬಿಡ್ಲಿ. ಹಾಕಿದ್ ಬಿಡ, ಬಟ್ ನಮ್ಮ ಸಮಾಧಾನ. ಅಂಕಲಿಗೆ ಒಂದು 10 ರೂಪಾಯಿ ಕೊಡ್ತಾರೆ ನೋಡಿ. ನಾನು ಹೊಡಿತಿದ್ನಿಲ್ಲಪ್ಪ, ನಂಗೆ ಒಂದು 100 ರೂಪಾಯಿ ಕೊಟ್ಟಿದ್ರು. ಇಲ್ಲೋ ಇವು ಹೆಚ್ಚಿರೋದನು ಎಲ್ಲಿ ಅಂದರು. ಸೈನ್ ನಂಬರ್ 2, ಟ್ರಸ್ಟ್ ವಿತ್ ದಿ ಡ್ರೈವರ್. ಓಡಿಸಿ ಎಲ್ಲಿ ಬೈದಾರ? ನಿನಗೆ ಅದು ಬೈದಿದ್ದ ನೋಡಿ, ಎಷ್ಟು ಚಂದ ಕಾಣಿದೆ ನನ್ನ ಫೋನ್ನಾಗ. ರಿಷಿಕೇಶ್ ಹೋಗಿದ್ವಿ. ಇಟ್ ವಾಸ್ ಸಚ್ ಅ ಫ್ಲಾಪ್ ಫಾರ್ ಅಸ್. ರಿಷಿಕೇಶ್ನಾಗ ನಮ್ಗೆ ಯಾವುದು ಏನು ನೋಡೋಕ್ಕಾಗಲೇ ಇಲ್ಲ. ನಾವು ವಿ ಆರ್ ಗೋಯಿಂಗ್ ಟು ಡೆಹ್ರಾಡೂನ್. ಇಟ್ಸ್ ಜಸ್ಟ್ 18 ಕಿಲೋಮೀಟರ್ಸ್ ಅವೇ. ಬ್ಯಾಗ್ ಇನ್ನೊಂದ್ಸಲ ಕೆಳಗೆ ಇಳಿಸಿ ಹಿಂದೆ ವ್ಯೂ ಕಾಣಕತ್ತಿಲ್ಲ ಅಂತಂದು ಏನೋ ಅಡ್ಜಸ್ಟ್ ಮಾಡಂತಾರೆ. ವೇಟ್ ಐಲ್ ಶೋ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಎವ್ರಿ ಡೇ ಫಾರ್ 2 times. ಭಾಳ ಥಂಡಿ ಐತಪ್ಪ. ಸ್ನೋ ಐತಿ ಅಲ್ಲಿ, ಅಂದ್ರೆ ಮುಂದೈತಿ ಸ್ನೋ. ದಿಸ್ ಇಸ್ ಹೌ ಯು ಸ್ಮೋಕ್. ಕಿಲೋಮೀಟರ್ ಟ್ರೆಕ್. ಮ್ಯಾಕ್ಸಿಮಮ್ 3 ಮಟ್ಟ ಹೋಗ್ಬೋದು. ಸ್ಟಾಪ್ ನಂಬರ್ 3. ಯಾರಿಗೂ ಎನರ್ಜಿನೇ ಇಲ್ಲಪ್ಪ ಇವರಿಗೆ. ಐ ಆಮ್ ಡನ್ at this point. Maggi has become my staple food. -3. Thank you. First dam complete. Full heavy ಕಾಲು ಸಾಂತೈತಿ, ಭಾಳ ಸುಸ್ತಾಗೇನಿ.